ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ನಡೆದು 7ನೇ ದಿನಕ್ಕೆ ಕಾಲಿಟ್ಟಿದ್ದು ಈಗ ದಾಳಿಗಳು ಕಡಿಮೆಯಾಗುವಂತಹ ಯಾವುದೇ ಲಕ್ಷಣಗಳು ಕಾಣ್ತಿಲ್ಲ. ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅವರ ಹತ್ಯೆಯ ನಂತರ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಕೈಮೀರಿದೆ. ಪರಿಸ್ಥಿತಿಯ ಗಂಭೀರತೆಯನ್ನ ಗಮನದಲ್ಲಿಟ್ಕೊಂಡು ಈಗ ಹಲವಾರು ದೇಶಗಳು ಮಧ್ಯಸ್ಥಿಕೆಯನ್ನ ವಹಿಸೋಕೆ ಮುಂದೆ ಬಂದಿವೆ ಅಂತ ಇರಾನ್ ಅಧ್ಯಕ್ಷ ಮಸೌದ್ ಅವರು ದೃಢಪಡಿಸಿದ್ದಾರೆ. ಈಗ ಸಂಘರ್ಷವನ್ನ ಪರಿಹರಿಸೋಕೆ ಹಲವಾರು ದೇಶಗಳು ಮಧ್ಯಸ್ಥಿಕೆಯ ಪ್ರಯತ್ನಗಳನ್ನ ಪ್ರಾರಂಭಿಸಿವೆ. ನಾವು ಒಂದು ವಿಷಯವನ್ನ ಸ್ಪಷ್ಟಪಡಿಸೋಕೆ ಬಯಸ್ತೇವೆ. ಈ ಪ್ರದೇಶದಲ್ಲಿ ಶಾಶ್ವತ ಶಾಂತಿಗೆ ನಾವು ಬದ್ಧರಾಗಿದ್ದೇವೆ. ಆದರೆ ನಮ್ಮ ದೇಶದ ಘನತೆ ಮತ್ತು ಸಾರ್ವಭೌಮತ್ವವನ್ನ ರಕ್ಷಿಸೋಕೆ ನಾವು ಹಿಂಜರಿಯುವುದಿಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇರಾನಿನ ಜನರನ್ನ ಕಡಿಮೆ ಅಂದಾಜು ಮಾಡಿದ ಮತ್ತು ಯುದ್ಧದ ಬೆಂಕಿಯನ್ನ ಹೊತ್ತಿಸಿದವರ ಕಡೆಗೆ ಮಧ್ಯಸ್ಥಿಕೆ ಪ್ರಯತ್ನಗಳನ್ನ ನಿರ್ದೇಶಿಸಬೇಕು ಅಂತ ಅವರು ಹೇಳಿದ್ದಾರೆ. ಇನ್ನು ಶಾಂತಿ ಪ್ರಯತ್ನಗಳು ನಡೀತಾ ಇರುವಾಗ ವಿನಾಶಕಾರಿ ಯುದ್ಧ ದಾಳಿಗಳು ಮುಂದುವರೆದಿವೆ. ಇರಾನ್ ತನ್ನ ಅತಿ ಭಾರವಾದಂತಹ ಕ್ಷಿಪಣಿಗಳೊಂದಿಗೆ ಇಸ್ರೇಲ್ ಮೇಲೆ ದಾಳಿ ನಡೆಸಿದೆ. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಉಲ್ಲೇಖಿಸಿ ಈಗ ಇರಾನ್ ಮಾಧ್ಯಮಗಳು ವರದಿಯನ್ನ ಮಾಡಿವೆ. ಇರಾನ್ ಆಪರೇಷನ್ ಟ್ರೂ ಪ್ರಾಮಿಸ್ 4ರ ಅಡಿಯಲ್ಲಿ ಈಗ ಇಸ್ರೇಲ್ ವಿರುದ್ಧ 22ನೆಯ ಸುತ್ತಿನ ದಾಳಿಯನ್ನ ಪ್ರಾರಂಭಿಸಿದೆ. ಇರಾನ್ ತನ್ನ ಅತ್ಯಂತ ಮುಂದುವರಿದ ಮತ್ತು ಭಾರವಾದ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾದಂತಹ ಕೊರಾಮ್ ಶಹರ್ 4 ಅನ್ನ ಬಳಸ್ತಾ ಇದೆ. ಈಗ ಇದನ್ನ ನೇರವಾಗಿ ಇಸ್ರೇಲಿ ಪ್ರದೇಶಗಳ ಮೇಲೆ ಹಾರಿಸಲಾಗಿದೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಯುವ ನಾಯಕ ನಾಮಿನೇಷನ್ ಮಧ್ಯ ಹಾಗೂ ಕರಾವಳಿ ಕರ್ನಾಟಕ ವಿಭಾಗ. ಬಿವಿ ಶ್ರೀನಿವಾಸ್, ಮಾಜಿ ರಾಷ್ಟ್ರೀಯ ಅಧ್ಯಕ್ಷ ಯೂತ್ ಕಾಂಗ್ರೆಸ್. ವಿನಯ್ ಕುಮಾರ್ ಜೆಬಿ, ಯುವ ನಾಯಕ ದಾವಣಗೆರೆ. ರಘು ಚಂದನ್, ಬಿಜೆಪಿ ಯುವ ನಾಯಕ ಚಿತ್ರದುರ್ಗ. ನಂದನ್ ಮಲ್ಯ, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ದಕ್ಷಿಣ ಕನ್ನಡ. ಅನಿತ್ ಸಿದ್ದೇಶ್ವರ್, ಬಿಜೆಪಿ ಯುವ ನಾಯಕ ಚಿತ್ರದುರ್ಗ ದಾವಣಗೆರೆ. ದಿಲೀಪ್ ಕುಮಾರ್, ಬಿಜೆಪಿ ಯುವ ನಾಯಕ ಚಿತ್ರದುರ್ಗ. ಎಚ್.ಸಿ. ಯೋಗೇಶ್, ಕಾಂಗ್ರೆಸ್ ಯುವ ನಾಯಕ ಶಿವಮೊಗ್ಗ. ರಕ್ಷಿತ್ ಶಿವರಾಮ್, ಕಾಂಗ್ರೆಸ್ ಯುವ ನಾಯಕ ದಕ್ಷಿಣ ಕನ್ನಡ. ಪಿ ರಘು, ಕಾಂಗ್ರೆಸ್ ನಾಯಕ ಹೊಳಲ್ಕೆರೆ. ಚೇತನ್ ಕೆಂಪರಾಜು, ಜೆಡಿಎಸ್ ಯುವ ನಾಯಕ ಚಿಕ್ಕಮಗಳೂರು. ಸತೀಶ್ ಗೌಡ, ಜೆಡಿಎಸ್ ಯುವ ನಾಯಕ ಹಿರಿಯೂರು. ಕಾರೆಹಳ್ಳಿ ಉಲ್ಲಾಸ್, ಜಿಲ್ಲಾಧ್ಯಕ್ಷ ಯೂತ್ ಕಾಂಗ್ರೆಸ್ ಚಿತ್ರದುರ್ಗ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ನಾಯಕ ಯಾರು ಕಮೆಂಟ್ ಮಾಡಿ.